ಜೈ ಶ್ರೀರಾಮ್, ಹರ ಹರ ಮಹಾದೇವ್. ನಾನು ಕುಂಭಮೇಳ ನೋಡಲಿಕ್ಕೆ ಪ್ರಯಾಗರಾಜ್ಗೆ ಹೋಗಿದ್ದೆ. ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು ಕಾರೇಕಲ್ ಗ್ರಾಮದಿಂದ ನಾನು ಕುಂಭಮೇಳ ನೋಡಲಿಕ್ಕೆ ಪ್ರಯಾಗರಾಜ್ಗೆ ಹೋಗಿದ್ದೆ. ಕಾಶಿ ವಿಶ್ವನಾಥನ ದರ್ಶನ, ಅಯೋಧ್ಯ ಶ್ರೀರಾಮನ ದರ್ಶನ ಹಾಗೂ ಪ್ರಯಾಗರಾಜಲ್ಲಿ ಕುಂಭಮೇಳ ತ್ರಿವೇಣಿ ಸಂಗಮದ ಆ ಒಂದು ನೀರಿನಲ್ಲಿ ನಾನು ಸ್ನಾನ ಮಾಡಿದ್ದು ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಅಂದ್ಕೊಂಡಿದ್ದೀನಿ. ಈಗ ಅಷ್ಟೊಂದು ಜನಸಂಖ್ಯೆ ಇಲ್ಲ, ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಎಷ್ಟು ಕೋಟಿ ಜನ ಬಂದರೂ ಕೂಡ ಅಲ್ಲಿ ಉಳ್ಕೊಳ್ಳೋಕ್ಕೆ, ಸ್ನಾನ ಮಾಡಲಿಕ್ಕೆ, ಆಮೇಲೆ ಬಾತ್ರೂಮ್ಗೆ ಹೋಗ್ಲಿಕ್ಕೆ, ಆಮೇಲೆ ಊಟದ ವ್ಯವಸ್ಥೆ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಕಷ್ಟು ಟ್ರೈನ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಮೊನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ಒಂದಿನ ಸ್ವಲ್ಪ ಜನ ಇತ್ತು, ಸುಮಾರು 10 ಕೋಟಿ ಜನ ಇದ್ದರು. ನಾನು ಆ ಜನ ನೋಡ್ಬಿಟ್ಟು ಗಾಬರಿ ಆಗಿದ್ದೆ. ಅಘೋರಿಗಳು, ಸಾಧು ಸಂತರು, ಭಕ್ತರು ತುಂಬ ಜನ ಸೇರಿತ್ತಲ್ಲಿ. ಅಮಾವಾಸ್ಯೆ ದಿನ ಒಂದು ಒಳ್ಳೆ ಮುಹೂರ್ತ, ಅವತ್ತು ಸ್ನಾನ ಮಾಡಬೇಕನ್ನೋ ಆಸೆ ಎಲ್ಲರಿಗೂ ಇರ್ತದೆ. ಇನ್ನು ಕೆಲವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಕೂಡ. ನೀವು ಆರಾಮಾಗಿ ಹೋಗ್ಬರ್ಬೋದು. ತುಂಬ ಚೆನ್ನಾಗಿದೆ. ಒಂದ್ಸಲ ಭೇಟಿ ಕೊಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಹರ ಹರ ಮಹಾದೇವ್. ನಾನು ಕುಂಭಮೇಳ ನೋಡಲಿಕ್ಕೆ ಪ್ರಯಾಗರಾಜ್ಗೆ ಹೋಗಿದ್ದೆ. ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು ಕಾರೇಕಲ್ ಗ್ರಾಮದಿಂದ ನಾನು ಕುಂಭಮೇಳ ನೋಡಲಿಕ್ಕೆ ಪ್ರಯಾಗರಾಜ್ಗೆ ಹೋಗಿದ್ದೆ. ಕಾಶಿ ವಿಶ್ವನಾಥನ ದರ್ಶನ, ಅಯೋಧ್ಯ ಶ್ರೀರಾಮನ ದರ್ಶನ ಹಾಗೂ ಪ್ರಯಾಗರಾಜಲ್ಲಿ ಕುಂಭಮೇಳ ತ್ರಿವೇಣಿ ಸಂಗಮದ ಆ ಒಂದು ನೀರಿನಲ್ಲಿ ನಾನು ಸ್ನಾನ ಮಾಡಿದ್ದು ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಅಂದ್ಕೊಂಡಿದ್ದೀನಿ. ಈಗ ಅಷ್ಟೊಂದು ಜನಸಂಖ್ಯೆ ಇಲ್ಲ, ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಎಷ್ಟು ಕೋಟಿ ಜನ ಬಂದರೂ ಕೂಡ ಅಲ್ಲಿ ಉಳ್ಕೊಳ್ಳೋಕ್ಕೆ, ಸ್ನಾನ ಮಾಡಲಿಕ್ಕೆ, ಆಮೇಲೆ ಬಾತ್ರೂಮ್ಗೆ ಹೋಗ್ಲಿಕ್ಕೆ, ಆಮೇಲೆ ಊಟದ ವ್ಯವಸ್ಥೆ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಕಷ್ಟು ಟ್ರೈನ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಮೊನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ಒಂದಿನ ಸ್ವಲ್ಪ ಜನ ಇತ್ತು, ಸುಮಾರು 10 ಕೋಟಿ ಜನ ಇದ್ದರು. ನಾನು ಆ ಜನ ನೋಡ್ಬಿಟ್ಟು ಗಾಬರಿ ಆಗಿದ್ದೆ. ಅಘೋರಿಗಳು, ಸಾಧು ಸಂತರು, ಭಕ್ತರು ತುಂಬ ಜನ ಸೇರಿತ್ತಲ್ಲಿ. ಅಮಾವಾಸ್ಯೆ ದಿನ ಒಂದು ಒಳ್ಳೆ ಮುಹೂರ್ತ, ಅವತ್ತು ಸ್ನಾನ ಮಾಡಬೇಕನ್ನೋ ಆಸೆ ಎಲ್ಲರಿಗೂ ಇರ್ತದೆ. ಇನ್ನು ಕೆಲವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಕೂಡ. ನೀವು ಆರಾಮಾಗಿ ಹೋಗ್ಬರ್ಬೋದು. ತುಂಬ ಚೆನ್ನಾಗಿದೆ. ಒಂದ್ಸಲ ಭೇಟಿ ಕೊಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.